ಸಣ್ಣದು ಮರಿ ಕ್ಯಾಟ್ ಫಿಶು. ದಾರ ಟ್ಯಾಂಗಲ್ ಮಾಡಿಬಿಡೋದು ಅಲ್ಲಿ ನನಗೆ. ತುದಿ ಈಲ್ಸಿ ಹಾಕೊಂಡೈತೆ ನೋಡು. ಹೋಗಿ ಒಳಗೋಗು. ಅಲ್ಲೇ ಅಲ್ಲಿ ಎಳಿತೈತೆ ನೋಡಿ, ಎಳಿತೈತೆ ನೋಡು. ಇನ್ನೊಂದೇನು ಅಂದರೆ 2 ಕಡೆನೂ ಸ್ಮಶಾನ ಐತೆ. ಇನ್ನೊಂದ್ಸತಿ ಬರಲೇಬಾರ್ದು ಅನ್ಸ್ಬಿಟ್ಟೈತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲೂಸರ್ ಸಬ್. ಇವತ್ತು ಮೀನು ಹಿಡಿಯೋಕೆ ಬಂದಿದ್ದೀವಿ. ಇವತ್ತು ಬೆಳಗ್ಗೆ ಇರುತ್ತಲ್ಲ, ನೈಟ್ ಫಿಶಿಂಗ್ ಬಂದಿದ್ದೀವಿ. ಮಾಮೂಲಿ ಅನ್ನ ಮತ್ತು ಎರೆಹುಳನ್ನು ತಂದಿದ್ದೀವಿ ಹಿಡಿಯೋಕ್ಕೆ. ಈಗ ಟ್ರೈ ಮಾಡಬೇಕು. ಬರೀ ಎರೆಹುಳು ಹಾಕಿದ್ರೆ ಬರೀ ಸಣ್ಣ ಸಣ್ಣದೇ ಸಿಗ್ತೈತೆ. ರಾತ್ರಿ ಹೊತ್ತಿದ್ರೆ ದೊಡ್ಡ ಬಂದು ಬಾಯಿ ಆಗ್ತದೆ ಅಂತ ಇವತ್ತು ನೈಟ್ ಬಂದಿದ್ದೀವಿ. ಈಗ ಟೈಮ್ ಬಂದು 6:10 ಟೈಮ್. ಈಗ ನೋಡಿ ಕತ್ಲೆ ಆಯ್ತೈತೆ, ಲೈಟಾಗಿ ಕತ್ಲೆ ಆಯ್ತೈತೆ. ಈಗ ಸ್ವಲ್ಪ ಹೊತ್ತಾದ್ರೆ ಫುಲ್ ಕತ್ಲೆ ಆಗುತ್ತೆ. ಈಗ ಒಂದು ಸಿಕ್ಕೈತೆ, ಸ್ಟ್ರೈಕ್ ಆಗೈತೆ ಒಂದು ಮೀನು. ಯಾವುದೇ ಇದು ಕ್ಯಾಟ್ ಫಿಶ್ ನೋಡಿ, ಕ್ಯಾಟ್ ಫಿಶ್ ಸಿಕ್ಕೈತೆ. ಫಸ್ಟ್ ಬೈಟೆ ಇದು. ಜಿಲೇಬಿ ಹಿಡಿಯೋಕೆ ಬಂದಾಗೆಲ್ಲ ನಮ್ಗೆ ಜಿಲೇಬಿ ಬಿಟ್ಟು ಬೇರೆ ಎಲ್ಲ ಸಿಗ್ತದೆ ನೋಡಿ. ಸಣ್ಣ ಕ್ಯಾಟ್ ಫಿಶ್. ಟೈಮ್ ಈಗ 6:15. 5 ನಿಮಿಷ ಇದು. 5 ನಿಮಿಷ ಆಗೈತೆ ನೋಡಿ. ಕ್ಯಾಟ್ ಫಿಶ್ ಸಿಗ್ತವೆ. ಹಾಂ, 3-4 ಕೆಜಿ. ಸೈ ಹುಷಾರು. ಅಲ್ಲಿ ನನಗೆ ತುದಿ ಈಲ್ಸಿ ಹಾಕೊಂಡೈತೆ ನೋಡು. ನೋಡಿ ಮೀಸೆ ಬೇಗ ಹೊಡೆದ್ಬಿಟ್ಟಿದೆ. ಬೇಗ ಹೊಡೆದ್ನಲ್ಲ. ಏನು ಜಾಸ್ತಿ ನೋಡು. ಎಲ್ಲಿಗೆ ಹೊಡ್ತಿದ್ದೆ ಮಾರೇ ಸೌಂಡು. ದೊಡ್ಡದು ಹೆಂಗೆ ಮಾಡ್ತಿತ್ತು ಅವತ್ತು ನಾವು ಹಿಡಿದಾಗ. ಕವರ್ ಸಾಲ್ತಿಲ್ಲ ಮಚ್ಚ. ಬಾಲ ಆಚೆ ಬರ್ತೈತೆ. ಕ್ಯಾಟ್ ಫಿಶ್ ಅಲ್ಲ ಉಂಕಲ್ಲ, ಅದಲ್ಲ ಜಿಲೇಬಿ. ಈ ಕಡೆ ತಗೋಬೇಡ ನೋಡಿ. ಈಗ ಜಿಲೇಬಿ ಬಿತ್ತು. ಜಿಲೇಬಿ ಮೀನು ಹಿಡಿಯಾಗ ಬಂದು ಈಗ ಜಿಲೇಬಿ ಬಿತ್ತು ನೋಡಿ. ನನ್ನ ತಡಿಸ್ತೀನಿ ಬಿಚ್ಚೋದು. ಟೈಮ್ ಈಗ 7:02 ನೋಡಿ. ಎಷ್ಟೊತ್ತಾದ್ಮೇಲೆ ಬೀಳ್ತೀವಿ ನೋಡಿ. ನಿನ್ನ ಕೈ ಬ್ಲಡ್ ಅದ್ರ ಬ್ಲಡ್ಡ ಅದ್ರದ್ದು. ಹಾಕ ಸೆಕೆಂಡ್ ಸ್ಟ್ರೈಕು ಜಿಲೇಬಿ. ಅಟ್ರಾಕ್ಟ್ ಆಗೈತೆ. ಈಗ ಬೀಳ್ತಾ ಇರ್ತೀವಿ. ಈಗ ಬೀಳ್ತವೆ. ಅಲ್ಲೇ ಅಲ್ಲಿ ಎಳಿತೈತೆ ನೋಡು. ಕ್ಯಾಟ್ ಫಿಶ್ ಬರೀ ಇದೇ ಬರ್ತೈತೆ. ಹಾಂ, ಹಾಕಿದ. ಇದು ಕ್ಯಾಟ್ ಫಿಶ್, ಸಣ್ಣದು ಮರಿ ಕ್ಯಾಟ್ ಫಿಶು. ದಾರ ಟ್ಯಾಂಗಲ್ ಮಾಡಿಬಿಡೋದು. ಹಾಂ, ಮುಕ್ಕಲ್ಲ. ತಿಂದು ಬಿಡ್ತೈತೆ. ಹಾಂ, ನಿಜ. ಥರ್ಡ್ ಕ್ಯಾಚ್ ಬಂದು ಈಗ 7:33. ಇದು ಕ್ಯಾಟ್ ಫಿಶು ಸಣ್ಣದು. ಜಿಲೇಬಿ ಈಚೆನೆ ಬಂದ್ಬಿಟ್ಟು ಅದೇ ಹೊರಸ್ಕೊಳ್ಸ್ಕೊಳ್ತೀವಿ ನೋಡಿ ಹೆಂಗ್ ತಿಂತದೆ ಅಂತ ರೆಕಾರ್ಡ್ ಮಾಡ್ತಾ ಇದೀವಿ. ಬಿತ್ತು. ಅಯ್ಯೋ ಇಲ್ಲ ನಿಮಿಷ ಮಾಮ ನೋಡ್ಬರ್ತೀಯ. ಇದು ಅಣ್ಣ ನೋಡಿ ಹೆಂಗ್ ಓಡಾಡ್ತಾವನೆ. ಎಲ್ಲಿಗೂ ಬಿಟ್ಬಿಡೋದಾ? ಬಿಟ್ಬಿಡಂಗೆ ಬಿಟ್ಬಿಡು ನೋಡಿ. ಕ್ಯಾಟ್ ಫಿಶ್ನ ಸಣ್ಣ ಇರೋದ್ರಿಂದ ವಾಪಸ್ ಬಿಟ್ಬಿಡ್ತಾ ಇದೀವಿ. ಸ್ವಲ್ಪ ದೊಡ್ಡದಾಗ್ಲಿ. ಸೈಜ್ ಐತೆ ಇದು. ಚಿಸ್ತ ಮುಳ್ಳು ಎಲ್ಲೈತೆ ಮುಳ್ಳು? ಇಲ್ಲೇ ರೆಕ್ಕೆ. ಬುಂಡೆ ಹೊಡಿತೀನಿ ನೋಡಿ. ಬಿಟ್ಬಿಡ್ತಾ ಇದೀವಿ ನೀರೊಳಗೆ ವಾಪಸ್ಸು. ಹಾಂ ಬಿಡು, ನಿಧಾನಕ್ಕೆ ಬಿಡು. ಇಲ್ಲೇ ಬದಿ ಕಳಿ. ಎಂಜಾಯ್. ಹೋಗಿ ಒಳಗೋಗು. ಹಾಂ ಬಾಯ್. ಹೊಟ್ಟೋಯ್ತು ಕಣ, ಹೊಟ್ಟೋಯ್ತಲ್ಲಿ. ಬಾಲ್ ಆಡ್ಸೋದು ನೋಡಿ, ಚೆನ್ನಾಗಿ ಆಡಿಸ್ತಿದೆ ಬಾಲ್ ನೋಡಿ. ಇನ್ನೊಂದು ಸಣ್ಣದು ಇತ್ತಲ್ಲ, ಅದು ಬಿಟ್ಬಿಡ್ತಾ ಇದೀವಿ.
ಹೋಗಿ ಬದಿಕ್ ಹೋಗಿ ಎಂಜಾಯ್. ಇಲ್ಲೇ ಬರ್ತಿದ್ದೆ ವಾಪಸ್ಸು ಬತ್ತಿಯ ಮನೆಗೆ ಹೋಗೋದಾ? ಹೊಟ್ಟಾಯ್ತು ಹೊಟ್ಟ ಎಲ್ಲ ಇದ್ರಡಿಗೆ ಹೊಟ್ಟಾಯ್ತು ನೋಡಿ, ಅಲ್ಲೇ ನಿಂತೈತೆ. ಈ ಕಡೆ ಹಾಕ್ಲಲ್ಲ, ಆ ಕಡೆ ಹಾಕಿ ಇಲ್ಲಿ ಅಲ್ಲಿ ಯಾರು ಹಾಕಲ್ಲ, ನಾವು ಬಂದಲ್ಲಿ ಹಾಕೋಬೋದು. ಹಾಕು ಟೈಮ್ ಈಗ 9 ಗಂಟೆ ಆಯಿತು, ಅದಕ್ಕೆ ಹೊಡ್ತಾ ಇದ್ದೀವಿ ಈಗ. ಇದೆಲ್ಲ ಹಿಡಿದ್ವಲ್ಲ, ಇದೆಲ್ಲ ಅನ್ನದಲ್ಲೇ ಹಿಡ್ದಿದ್ದು, ಎರೆಹುಳದಲ್ಲಿ ಸಿಗಲಿಲ್ಲ, ಅನ್ನದಲ್ಲಿ ಯೂಸ್ ಮಾಡ್ಕೊಂಡು ಹಿಡಿದಿದ್ದು. ಅನ್ನದಲ್ಲಿ 2 ಕ್ಯಾಟ್ ಫಿಶ್ಶು, 1 ಸಣ್ಣ ಜಿಲೇಬಿ. ಕ್ಯಾಟ್ ಫಿಶ್ 2 ಬಿಟ್ಬಿಟ್ಟು, ತೀರಾ ಸಣ್ಣ ಇರೋದ್ರಿಂದ ಬಿಟ್ಬಿಟ್ಟು ವಾಪಸ್ಸು ಬರೀ 1 ಜಿಲೇಬಿ ನಮ್ಮ ಲಕ್ಕನ್ ಕೊತ್ತಿಗೆ ಹಾಕ್ತೀನಿ ಅಂತ ಅದಕ್ಕೆ ತೊಗೊಂಡೋಗ್ತಾನೆ. ಇವತ್ತು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡ್ಬಂದಿದೆ, ಒಳ್ಳೆ ಮೀನು ಸಿಗ್ತದೆ, ನೈಟ್ ಫಿಶಿಂಗ್ ಎಲ್ಲ ಚೆನ್ನಾಗಿ ಸಿಗ್ತದೆ ಅಂತ. ಮತ್ತು ಮುಂದೆ ಅಲ್ಲಿ ಬಲೆ ಹಾಕ್ಬಿಟ್ಟಿದ್ರು, ಅದರಿಂದ ಸ್ವಲ್ಪ ಇದಾಯ್ತು. ನೆಕ್ಸ್ಟ್ ಹಿಂಗೆ ಬರೀ ಸೌಂಡ್ ಹಿಂಗೆ ನೀರಲ್ಲಿ ಆ ಮೀನು ಮಾಡ್ತಾಯ್ತಲ್ಲ, ಬೇರೆ ಏನಾರು ಮಾಡ್ತಾಯಿತ್ತು ಒಂದು ಗೊತ್ತಾಯ್ತಲ್ಲ ನನಗಂತೂ. ಏನೋ ಇದ್ರೆ ನಾವು ಅವ್ರಿಗೇನು ತೊಂದರೆ ಮಾಡಿಲ್ಲ, ಅವರು ನಮಗೇನು ತೊಂದರೆ ಮಾಡಿಲ್ಲ, ಚೆನ್ನಾಗಿರಲಿ ಅಷ್ಟೇ. ಇನ್ನು ಯಾವತ್ತೂ ಬರಲೇಬಾರ್ದು ಅನ್ಸ್ಬಿಟ್ಟೈತೆ, ಅಷ್ಟು ಹಿಂಸೆ. ನೀರಲ್ಲಿ ಸುಮ್ಮನೆ ಹಿಂಗೆ ಹಿಡಿತಾ ಇರ್ತೀವಿ, ಸೈಡಲ್ಲಿ ಸರ ಅಂತ ಹೊಟ್ಟೋಗೋದೇನು, ಸರ ಅಂತ ಸೌಂಡ್ ಬರೋದೇನು, ಭಾರಿ ಬೇಜಾರಾಗೋಯ್ತು ಮಾತ್ರ. ಇನ್ನೊಂದ್ಸತಿ ಬರಲೇಬಾರ್ದು ಅನ್ಸ್ಬಿಟ್ಟೈತೆ. ಇನ್ನೊಂದೇನು ಅಂದರೆ, 2 ಕಡೆನೂ ಸ್ಮಶಾನ ಐತೆ, ಇಲ್ಲಿ ಆ ಕಡೆ ಒಂದು ಸ್ಮಶಾನ ಐತೆ, ಈ ಕಡೆ ಒಂದು ಸ್ಮಶಾನ ಐತೆ, ಮಧ್ಯದಲ್ಲಿ ಕುತ್ಕೊಂಡು ನಾವು ಹಿಡಿತಾ ಇದೀವಿ. ಯಾರು ನೈಟ್ ಫಿಶಿಂಗ್ ಹೋಗ್ಬೇಕು ಅಂತ ಇದ್ರೆ ಸ್ವಲ್ಪ ಮಾಡ್ಕೊಂಡು ಹೋಗಿ. ಈ ಥರ ಎಲ್ಲ ಸ್ವಲ್ಪ ಇದಾಗ್ತಾ ಇರ್ತದೆ, ಏನೋ ಅನುಭವಗಳಾಗ್ತಾ ಇರ್ತದೆ. ಇವತ್ತಿಗೆ ಇಷ್ಟು ವಿಡಿಯೋ ಮುಗೀತು, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಆಯ್ತು, ತನಕ ಬಾಯ್.